ಹಾಯ್ ನಮಸ್ಕಾರ, ನಾನು ನವೀನ ಪ್ರಜಾಕಿಯ. ಈಗ ನಮ್ ಜೊತೆ ಇದಾರೆ ಸರ್, ನಿಮ್ಮ ಹೆಸರು ಮನುಕುಮಾರ್ ಅಂತ ಹೇಳಿ. ಇವ್ರ ಜೊತೆ ನಾನ್ ಟ್ರೈನಲ್ಲಿ ಜರ್ನಿ ಮಾಡ್ತಾ ಇದ್ದೆ. ಸರ್, ನೀವು ಎಲ್ಲಿಂದ ಬರ್ತಾ ಇರೋದು? ಮೈಸೂರಿಂದ ಬರ್ತಾ ಇದ್ದಾರೆ. ನಾನು ಕೂಡ ಒಳನರಸೀಪುರದಿಂದ ಬರ್ತಾ ಇದ್ದೆ. ನನ್ನೂರು ಪಕ್ಕದಲ್ಲಿ ಇಳಿಯೋ ಸಂದರ್ಭದಲ್ಲಿ ನೀವ್ ಎಲ್ಲಿಂದ ಬಂದ್ರಿ, ನಿಮ್ಮನ್ನ ಹಚ್ಚಕ್ ಬಂದಿದ್ರಲ್ಲ ಫ್ರೆಂಡ್, ಅವ್ರು ಯಾರು ಏನು ಅಂತ ಕೇಳಿದ್ರು. ನಾನು ಅವಾಗ ಪ್ರಜಾಕಿಯ ಅಂತ ಹೇಳಿದೆ, ಪ್ರಜಾಕಿಯ ಸ್ನೇಹಿತರು ಅಂತ ಹೇಳಿದೆ. ಅವಾಗ ನೀವೇನೋ ಒಂದು ಕೇಳಿದ್ರಿ ಕ್ವಶನ್. ಈಗ ನಾವು ಎದುರು ನೀವು ಇಲ್ಲಿ ಕಾಣ್ತೀರಾ, ಮಾತಾಡ್ಬೋದಾ? ಇಷ್ಟೇ ತಾನೆ ನಿಮಗೂ ನಮಗೂ ನಡೆದ ಮಾತುಕತೆ. ಪ್ರಜಾಕಿಯ ಅಂದ್ರೆ ಏನು ಅಂತ ನೀವು ಕೇಳಿದ್ರಿ. ನಾನು ಅವಾಗ ನೀವೇನ್ ಮಾಡ್ತಾ ಇದ್ದೀರಾ, ನೀವೇನು ಎತ್ತ ಅಂತ ಕೇಳಿದಾಗ ನೀವು ಒಬ್ರು ಲೆಕ್ಚರರ್ ಹೌದಲ್ವ ಸರ್? ಹೌದು. ನಿಮ್ದು ಯಾವ ಊರು? ಮೈಸೂರು. ಸ್ವಲ್ಪ ಹಿಂದೆ ನಗ್ತೀವಿ ಕಾಣ್ತೀರಾ? ಓಕೆ. ಪ್ರಜಾಕಿಯ ಅಂದ್ರೆ ಏನು ಅಂತ ನಿಮಗೆ ಇದುವರೆಗೂ ಗೊತ್ತಾಗಿಲ್ವಾ ಸರ್? ಗೊತ್ತಾಗಿಲ್ಲ. ಇದೇ ಫಸ್ಟ್ ವರ್ಡ್ ಕೇಳ್ತಾ ಇರೋದು. ಓಕೆ. ನಿಮಗೆ ಈ ವಿಷಯ ಏನು ಅಂತ ಹೇಳೋದಕ್ಕೂ ಮುಂಚೆ ನಾನು ಇದನ್ನ ವಿಡಿಯೋ ಆನ್ ಮಾಡ್ತೀನಿ ಅಂತ ಹೇಳಿದೆ. ವಿಡಿಯೋದಲ್ಲೇ ನಿಮಗೆ ಈ ವಿಷಯ ಹೇಳ್ತಾ ಹೋಗ್ತೇನೆ. ಓಕೆ ಸ್ನೇಹಿತರೆ, ನೋಡಿದ್ರಲ್ಲ, ಪ್ರಜಾಕಿಯ ಅಂದ್ರೆ ಏನು ಅಂತ ಇದುವರೆಗೂ ಒಂದಿಷ್ಟು ಜನಗಳಿಗೆ ವಿಷಯ ಗೊತ್ತಿಲ್ಲ, ತಿಳಿದಿಲ್ಲ ಅನ್ನೋದಕ್ಕೆ ಕಾರಣ ಯಾರು ಅಂದ್ರೆ ನಾವು ತಿಳಿಸ್ಬೇಕಾದಂತ ಜವಾಬ್ದಾರಿ ನಮಗಿದೆ. ಸರ್, ನನಗೆ ಆಗ್ಲೇ ಏನೋ ವರ್ಕ್ ಮಾಡ್ತಾ ಇದ್ರಿ ಸರ್, ಇನ್ಸ್ಟಾಗ್ರಾಮ್ ಏನೋ ಅಕೌಂಟ್ ಪ್ರಾಬ್ಲಮ್ ಇದೆ, ಅದು ಲಾಗಿನ್ ಲಾಗೌಟ್ ಆಗ್ತಾ ಇಲ್ಲ ಅಂತ ಕೇಳ್ತಾ ಇದ್ರು. ನನಗೆ ಬರುತ್ತಾ ಅಂತ ಕೇಳಿದ್ರೆ ಹೌದಲ್ಲ ಸರಿ ಸರ್, ಸೋಷಿಯಲ್ ಮೀಡಿಯಾದಲ್ಲಿ ಫೇಸ್ಬುಕ್ ಅಲ್ಲಿ ನಾನು ಏನಾದ್ರು ಮಾಡಬಲ್ಲೆ, ಸ್ವಲ್ಪ ಇನ್ಸ್ಟಾಗ್ರಾಮ್ ನಮಗೂ ಗೊತ್ತಿಲ್ಲ ಅಂತ. ನೋಡಿ, ಈಗ ಇನ್ಸ್ಟಾಗ್ರಾಮ್ ಬಳಸ್ತಾ ಇರೋರು, ನಾನು ಸೋಷಿಯಲ್ ಮೀಡಿಯಾದಲ್ಲಿ ಫೇಸ್ಬುಕ್ ಬಳಸ್ತಾ ಇದ್ದೀನಿ. ಫೇಸ್ಬುಕ್ ಅಲ್ಲಿ ಸಾಕಷ್ಟು ವಿಷಯಗಳನ್ನ ಹೇಳ್ತಾ ಇದ್ದೀನಿ. ನೀವು ಫೇಸ್ಬುಕ್ ಅಲ್ಲಿ ಇದ್ದೀರಾ ಸರ್? ಫೇಸ್ಬುಕ್ ಅಲ್ಲಿ ಇದ್ದೀರಾ? ಆದ್ರೂ ಕೂಡ ಪ್ರಜಾಕಿಯ ಇವ್ರಿಗೆ ತಲುಪಿಲ್ಲ. ಇನ್ಸ್ಟಾಗ್ರಾಮ್ ಅಲ್ಲಿ ಇದ್ರೆ, ಇನ್ಸ್ಟಾಗ್ರಾಮ್ ಅಲ್ಲಿ ಇದ್ರು ಪ್ರಜಾಕಿಯ ತಲುಪಿಲ್ಲ. ಯಾಕೆ ಈ ರೀತಿ ಆಗ್ತಾ ಇದೆ ಅಂದ್ರೆ, ಸರ್, ನೀವ್ ಏನ್ ಮೊಬೈಲ್ ಅಲ್ಲಿ ನೋಡ್ತಾ ಹೋಗ್ತಿರಲ್ಲ, ಅದೇ ನಿಮಗೆ ವಾಪಸ್ ಬರ್ತಾ ಹೋಗುತ್ತೆ. ನೀವ್ ಏನ್ ನೋಡ್ತಿರೋ ಆ ಬೇಸಿಸ್ ಅಲ್ಲೇ ಅದು ನಿಮ್ಮನ್ನ ಏನ್ ಬೇಕೋ ಇವ್ರಿಗೆ ಅದನ್ನ ಕೊಡ್ತಾ ಹೋಗುತ್ತೆ. ಹೌದು. ಕರೆಕ್ಟ್ ಅಲ್ವಾ ಸರ್? ನಾವ್ ಏನ್ ನೋಡ್ತೀವಿ ಅನ್ನೋದ್ರ ಮೇಲೆ ಅದು. ಓಕೆ. ಅದ್ರ ಜೊತೆ ನಮಗೆ ಪ್ರಜಾಕಿಯನ ವಿಚಾರ ಯಾಕೆ ಸಿಕ್ಕಿಲ್ಲ ಅಂದ್ರೆ, ನಿಮಗೆ ಇದುವರೆಗೂ ಕೂಡ ಆ ವಿಚಾರನ ನಾವು ತಲುಪಕ್ಕಾಗಿಲ್ಲ. ಅದನ್ನ ನಾವ್ ಹೇಳ್ತಿದೀನಿ. ಈಗ ಹೇಳ್ಬೋದಲ್ವಾ, ನಾನು ನಿಮಗೆ ತಿಳಿಸ್ಬೋದಲ್ವಾ? ಟ್ರೈನಲ್ಲಿ ವಿಡಿಯೋ ಮಾಡ್ತಾ ಇದೀವಿ, ಇದನ್ನ 100 ಜನ ನೋಡ್ತಾರೆ. ಇದನ್ನ ಯಾಕೆ ವಿಡಿಯೋ ಮಾಡ್ತಾ ಇದೀನಿ ಫಸ್ಟ್ ಹೇಳ್ಬಿಡ್ತೀನಿ ಸರ್. ಸಾಕಷ್ಟು ಜನ ನಿಮ್ಮಂಗ್ ತಲುಪಿಲ್ಲ ಅನ್ನೋರಿಗೆ ನಾವು ತಲುಪಿಸ್ಬೇಕಾದಂತ ಜವಾಬ್ದಾರಿ ನಮಗಿದೆ. ಈಗ ನಿಮಗೆ ಇದು ತಲುಪಿದ್ಮೇಲೆ ನೀವ್ ಇದನ್ನ ತಲುಪಿಸ್ಬೇಕಾದಂತ ಜವಾಬ್ದಾರಿನೂ ನಿಮಗಿದೆ. ಹಾಗಾಗಿ ಏನಿಲ್ಲ, ಸಿಂಪಲ್ ಆಗಿ ಅವ್ರಿಗೆ ಪ್ರಜಾಕಿಯ ವಿಚಾರ ಹೇಳ್ಬೇಕು ಅಂತ ಈ ವಿಡಿಯೋ ಮಾಡ್ತಾ ಇದ್ದೀನಿ. ಹೇಳ್ತೀನಿ ನಾನು. ಪ್ರಜಾಕಿಯನ ಏನು, ಎತ್ತ, ಹೇಗೆ ಅಂತ ಅವ್ರು ಕ್ವಶನ್ ಕೇಳಿದ್ರೆ ನಾನು ಇನ್ನೂ ಹೇಳಕ್ ಚೆನ್ನಾಗುತ್ತೆ. ಸರ್, ರಾಜಕೀಯ ಗೊತ್ತಲ್ವಾ ಸರ್? ಸ್ವಲ್ಪ ಮಟ್ಟಿಗೆ ನೋಡಿ. ಈಗ ದಿನ ಟ್ಯಾಕ್ಸ್ ಕಟ್ತಿರಲ್ವಾ ಸರ್? ನೀವ್ ಯಾವ್ದಾವ್ದಕ್ ಟ್ಯಾಕ್ಸ್ ಬೋದು ಸರ್? ಗಾಡಿಗೆ GST ಟ್ಯಾಕ್ಸ್ ಇಲ್ಲ. ಓಕೆ. ಎಲ್ಲ ಏನ್ ತಗೊಂತೀವಿ ಉತ್ಪನ್ನ ಎಲ್ಲ ಏನೇನ್ ತಗೊಬಹುದು ದಿನ ಬಳಕೆ? ಮನೆಗೆ ಐಟಮ್ ಆಗಲಿ, ಗ್ರಾಸರೀಸ್ ಆಗಲಿ, ಓಕೆ. ಆಮೇಲೆ ಗೃಹ ಉತ್ಪನ್ನಗಳಾಗ್ಲಿ, ಓಕೆ. ಆಮೇಲೆ ಹೋಮ್ ಅಪ್ಲೈನ್ಸಸ್ ಆಗಲಿ, ಏನ್ ತಗೊಂಡು ಈಗ ಆಲ್ಮೋಸ್ಟ್ ಟ್ಯಾಕ್ಸ್ ಮೀನ್ಸ್ GST ಅಂತ 1% ಇದೆ. ಹೌದಲ್ವಾ ಸರ್? ಇದೆಲ್ಲ ನಾವು ಕಟ್ಟಿದ್ಮೇಲೆ, ಸರ್ಕಾರಕ್ಕೆ ಟ್ಯಾಕ್ಸ್ ಅಂತ ಕಟ್ಟಿದ್ಮೇಲೆ ಇದೆಲ್ಲ ಎಲ್ಲಿಗೆ ಹೋಗುತ್ತೆ, ವಾಪಸ್ ಎಲ್ಲಿಗೆ ಬರ್ಬೇಕಾಗಿರುತ್ತೆ ಸರ್? ಅದು ಗೌರ್ಮೆಂಟ್ ಹೋಗಿ ಮತ್ತೆ ಜನಕ್ಕೆ ಬರ್ಬೇಕು. ಅಂದ್ರೆ ಈ ಗೌರ್ಮೆಂಟ್ ನಡೆಸ್ತಾ ಇರೋರು ಯಾರು ಸರ್? ನಾವುಗಳೇ. ಪ್ರಜಾಪ್ರಭುತ್ವ ಅಂದ್ರೆ ಏನು ಸರ್? ನಾವೇ. ಪ್ರಜೆಗಳಿಂದ ಆಗಿರೋ ಪ್ರಭುತ್ವನೇ ಪ್ರಜಾಪ್ರಭುತ್ವ. ಅಲ್ಲಿ ಪ್ರಭುಗಳು ಯಾರು ಸರ್? ನಾವು. ಆದ್ರೆ ಈ ಪ್ರಭುತ್ವ ನಿಜವಾಗಿ ನಮ್ ಕೈಯಲ್ಲಿ ಇದೆಯಾ ಸರ್? ಇಲ್ಲ. ಈ ಪ್ರಭುತ್ವ ಕೊಡೋದಕ್ಕೆ ಈ ಪ್ರಜಾಕಿಯ ಅಂತ ಸರ್ ವಿಚಾರ ಹುಟ್ಟಿರೋಂಥದ್ದು. ಉಪೇಂದ್ರ ಅವರು ಇಲ್ಲಿಗೆ ಒಂದು 7-8 ವರ್ಷದ ಹಿಂದೆ ಪ್ರಜಾಕಿಯ ಅಂತ ಒಂದು ವಿಚಾರ ಹೇಳ್ತಾರೆ. ನಾವಿಷ್ಟು ಶ್ರೀಮಂತರು, ನಿಮ್ಮನ್ನೆಲ್ಲ ಕೇಳ್ತಾ ಇದೀವಲ್ಲ, ನಾವಿಷ್ಟು ಶ್ರೀಮಂತರು, ನಮ್ಮ ಅಸೆಟ್ ಎಷ್ಟಿದೆ, ನಾವ್ ಎಷ್ಟೆಷ್ಟು ಜನ ಸಂಬಳ ಕೊಡ್ತಾ ಇದೀವಿ. ಈಗ ನಿಮಗೆ ಸಂಬಳ ಕೊಡ್ತಾ ಇದಾರೆ ಅಂದ್ರೆ ಹೌದಲ್ವಾ ಸರ್? ಒಂದ್ ಕಂಪ್ನಿ ಅಥವಾ ಒಂದು ಜಾಬ್, ಆಫೀಸು, ಇದಕ್ಕೆಲ್ಲ ಸಂಬಳ ಕೊಡ್ತಾ ಇದೀವಿ. ಆದ್ರೂ ಕೂಡ ನಮ್ಮಲ್ಲಿ ವ್ಯವಸ್ಥೆ ಇನ್ನೂ ಸರಿಯಾಗಿಲ್ಲ. ನಮ್ಮ ಗ್ರಾಮ ಪಂಚಾಯತಿ ಕೋಟಿ ಅನುದಾನ ಬರ್ತೈತಿ, ಅದು ಎಲ್ಲಿ ಹೋಗ್ತೈತಿ ಅಂತ ಗೊತ್ತಿಲ್ಲ, ಹೇಗ್ ಆಗ್ತೈತಿ ಅಂತ ಗೊತ್ತಿಲ್ಲ. ಹೌದಲ್ವ ಸರ್? ಎಲ್ಲಿ ಹೋಗ್ತಿದೆ? ಪೊಲೀಸು, ಈ ಉದಾಹರಣೆ, ಒಬ್ರು ಪೊಲೀಸಿಗೆ ಯಾರು ಪೊಲೀಸು ಇದಾರೆ ಅಂತ ತಿಳ್ಕೊಳ್ಳಿ, ಅಥವಾ ಯಾರೋ ಒಬ್ಬ ಅಧಿಕಾರಿ ಇದಾರೆ ಅಂತ ತಿಳ್ಕೊಳ್ಳಿ. ಈಗ ನಿಮ್ ಜೊತೆ ನಡ್ಕೊಬೇಕಾದ ರೀತಿನೇ ಬೇರೆ ಇರುತ್ತೆ, ಅಲ್ಲಿ ನಡ್ಕೊಂತಿರೋ ರೀತಿನೇ ಬೇರೆ ಇದೆ. ಈಗ ಟ್ರೈನ್ ಅಂದ್ರೆ ಇದು ನಂದು, ಇದು ನನ್ನ ಅಸೆಟ್, ಎಲ್ಲ ಗೌರ್ಮೆಂಟ್. ಹೌದಲ್ವಾ ಸರ್? ಇದು ನಂದು ಅಂತ ನನಗೆ ಅನಿಸ್ತಾನೆ ಇಲ್ಲ. ನಿಮ್ ಸ್ನೇಹಿತರು ಹೇಳ್ತಾ ಇದ್ರು ಇದು ನಂದು ಅಂತ ನನಗೆ ಯಾವಾಗ ಅನ್ಸೋದು? ನೀವು ನೋಡಿರ್ಬೋದು, ಬೇರೆ ಬೇರೆ ದೇಶಗಳಲ್ಲಿ ಪ್ರಜೆಗಳನ್ನ ನಡೆಸ್ಕೊಳ್ಳೋ ರೀತಿ ಬೇರೆ ಇದೆ. ಇಷ್ಟೆಲ್ಲ ಟ್ಯಾಕ್ಸ್ ಕಟ್ಟಿರುವ ನಮ್ಮನ್ನ ಇಲ್ಲ ಒಂದ್ ಕಡೆ ಜನನೇ ಸರಿ ಇಲ್ಲ ಈ ದೇಶದಲ್ಲಿ. ಇನ್ಯಾರೋ ಬಂದ್ರೆ ಉದ್ಧಾರ ಆಗ್ಬಿಡುತ್ತೆ. ಪ್ರಜಾಕಿಯ ಹೇಳ್ತಾ ಇಷ್ಟೇ ಸರ್. ಪ್ರಜಾಕಿಯ ನಿಮಗೆ ಸಿಂಪಲ್ ಆಗಿ ಒಂದ್ ಮೊಬೈಲ್ ಅಲ್ಲಿ ಆಪ್ ಇದೆ ಸರ್. ನಾನು ಇಷ್ಟೆಲ್ಲ ಹೇಳಿ ನಿಮಗೆ ಆಪ್ ಹೇಳ್ತಾ ಇದ್ದೀನಿ. ಆಕ್ಚುಲಿ ಇನ್ನೂ ಬೇರೆ ವಿಷಯಗಳು ಇದಾವೆ, ನಾನು ಫೋನಲ್ಲಿ ಡಿಸ್ಕಷನ್ ಮಾಡಕ್ಕೆ ಈಗ 4 ನಿಮಿಷ ಆಗಿದೆ. ಆದಷ್ಟು ಬೇರೆ ರೀತಿ ನಿಮಗೆ ಹೇಳೋದಕ್ಕೆ ಟ್ರೈ ಮಾಡ್ತೀನಿ. ಇನ್ನೊಂದು 10 ನಿಮಿಷ ಜರ್ನಿ ಇರೋದ್ರಿಂದ ಮೊದಲು ಪ್ರಜಾಕಿ ಅಂತ ಒಂದು ಆಪ್ ಇದೆ. ಪ್ಲೇ ಸ್ಟೋರಿಗೆ ಹೋಗಿ, ನಿಮ್ದು ಆಂಡ್ರಾಯ್ಡ್ ಸೆಟ್ ಅಲ್ವಾ, ಪ್ಲೇ ಸ್ಟೋರಿಗೆ ಹೋಗ್ಬೋದು, ಅಥವಾ ನಿಮ್ದು
ಮಾಮೂಲಿ ಬೇರೆ ಸೆಟ್ ಇದೆಯಲ್ಲ ಆಪಲ್ ಸೆಟ್ಗಳು ಆತರ ಏನೋ ಬರುತ್ತಲ್ಲ ಅದರಲ್ಲೂ ಕೂಡ ಮಾಡ್ಬೋದು. ಪ್ಲೇ ಸ್ಟೋರ್ ಅಲ್ಲಿ PRAJEAKEY ಪ್ರಜಾಕೀಯ ಆಪ್ ನ ಡೌನ್ಲೋಡ್ ಮಾಡ್ಕೊಳ್ಳಿ ಸರ್. ಅಲ್ಲಿ ನಿಮ್ ಊರು ನಿಮ್ ವಾರ್ಡು ಎಲ್ಲದನ್ನೂ ಕೂಡ ಓಪನ್ ಮಾಡ್ಬೋದು. ಅಲ್ಲಿ ರಾಜಕೀಯ ಮೈಂಡ್ ಸೆಟ್ ಇರೋರು ಬರ್ಲೇ ಬಿಡ್ರಿ ಅಂತ ಹೇಳ್ಬಿಡ್ತಾರೆ. ನಾನು ಇಲ್ಲಿ ಏನೋ ಬಂದ್ ಮಾಡ್ಬಿಡ್ತೀನಿ ಅನ್ನೋರು, ಯಾರೋ ಬಂದ್ ಮಾಡ್ಬಿಡ್ತಾರೆ ಅನ್ನೋರು, ಅಥವಾ ಈ ದೇಶನೇ ಇಷ್ಟು ಕಣಪ್ಪ ಅನ್ನೋರು, ಇವ್ರು ಯಾರು ಬರಬೇಡಿ. ಈ ದೇಶ ನಂದು, ಹೌದಲ್ವಾ ಸರ್? ಸುಭಾಷ್ ಚಂದ್ರ ಬೋಸ್ ಆಗಿರ್ಬೋದು, ಭಗತ್ ಸಿಂಗ್ ಆಗಿರ್ಬೋದು, ಸ್ವತಂತ್ರ ಹೋರಾಟಗಾರ ಇರ್ಬೋದು, ಗಾಂಧೀಜಿ ಆಗಿರ್ಬೋದು, ಅಂಬೇಡ್ಕರ್ ಆಗಿರ್ಬೋದು, ಇವರೆಲ್ಲರೂ ಕೂಡ ನಮಗೆ ಸ್ವತಂತ್ರ ಕೊಟ್ಟಿದ್ದು, ಪ್ರಜಾಪ್ರಭುತ್ವ ಕೊಟ್ಟಿದ್ದು, ನಾವುಗಳು ಪ್ರಭುಗಳಾಗತ್ತೆ. ಆ ಪ್ರಭುತ್ವನ ಯಾರೋ MLA MP ಆದಂತವನು ಇನ್ನು ಆಗ್ತಾ ಇರ್ತಾನೆ. ಆದ್ಮೇಲೆ ಅವ್ರ ಅಳಿಮೆ ಆಗ್ತಾನೆ, ಅವ್ರ ಮಾವ ಆಗ್ತಾನೆ, ಅವ್ರ ಚಿಕ್ಕಪ್ಪ ಆಗ್ತಾನೆ, ಅವ್ರ ದೊಡ್ಡಪ್ಪ ಆಗ್ತಾನೆ, ಕುಟುಂಬನೇ ಆಗ್ತದೆ. ಆಗ್ತಾ 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 ನಮ್ಮಿಂದ ಕಸ್ಕೊಳ್ತಾರೆ. ಅವ್ರು ನಮ್ಮನ್ನ ನೋಡೋದ್ ಹೆಂಗೆ? ನಮ್ಮನ್ನ ಹೌದಲ್ವಾ? ಈ ರಾಜಕೀಯ ಸರಿ ಇಲ್ಲ ಅಲ್ವಾ ಸರ್ ಅಲ್ಲಿಗೆ? ಆದ್ರೆ ರಾಜಕೀಯ ಅನ್ನೋದನ್ನ ನಾವು ನೆಗ್ಲೆಕ್ಟ್ ಮಾಡಿದ್ರೆ, ಇದು ಯಾಕಪ್ಪ ಇದ್ರ ಸವಾಸ ಯಾಕೆ ನಮಗೆ ಅಂದ್ರೆ ತುಂಬಾ ಅನುಭವಿಸ್ಬೇಕಾಗ್ತೀವಲ್ಲ. ಏನಾದ್ರೂ ಮಾಡಿ ಇದನ್ನ ಬದಲು ಮಾಡ್ಬೇಕು. ಹೇಗ್ ಬದಲು ಮಾಡೋದು ಅಂತ ಬಂದಾಗ ಇಲ್ಲಿ ಯಾಕೆ ಹಿಂಗ್ ಆಗಿದೆ ಅಂತ ನೋಡಿದ್ರೆ ಅವ್ರು ಯಾರು ಕೂಡ ಬೇಕು ಅಂತ ಆದಾರಲ್ಲ ಸರ್. ಎಲ್ರು ಏನಾಯ್ತು, ಇನ್ವೆಸ್ಟ್ಮೆಂಟ್ ಮಾಡಿದ್ರು, ಪಾಲಿಟಿಕ್ಸ್ ಅಲ್ಲಿ ಇನ್ವೆಸ್ಟ್ಮೆಂಟ್ ಮಾಡಿದ್ರು. ಜನಗಳಿಗೆ ಏನೋ ಕೊಡ್ತೀವಿ, ಆಸೆ ತೋರಿಸ್ತೀವಿ, ಇನ್ನೇನೋ ಮಾಡ್ತೀವಿ ಅಂತ 4% ಜನಗಳಿಗೆ ಕೊಟ್ಟು ಸೀರೆ, ಹಣ, ಎಂಡ ಈ ತರದ 400 ಜನ ಕೊಟ್ಟಿದೀವಿ ಅಂತ ಒಪ್ಸಿರು. 4 ಲಕ್ಷ ಜನ ಕೊಟ್ಟಿದೀವಿ. ನಮ್ಮ ಮನೆ ಅಕ್ಕಪಕ್ಕ ಅವನೇ ಸರಿ ಇಲ್ಲ ಅಂತ ಅನ್ಸಿರು. ನಿಮ್ ಚಿಕ್ಕಪ್ಪ ಸರಿ ಇಲ್ಲ, ದೊಡ್ಡಪ್ಪ ಸರಿ ಇಲ್ಲ, ನಮ್ಮ ಮನೆಗ್ ನಮ್ಮಪ್ಪ ಆ ಪಕ್ಷ, ನಮ್ಮಮ್ಮ ಈ ಪಕ್ಷ, ಹಿಂಗೆಲ್ಲಾ ಮಾಡ್ತಾ ಬಂದ್ರು. ಒಡೆದಾಳ್ತಾ ಬಂದ್ರು. ಬ್ರಿಟಿಷರು ಏನ್ ಮಾಡಿದ್ರು ಅದ್ರ ತೀವ್ರತೆನ ಈಗ ಎಷ್ಟು ಹೊಡಿತಾರೆ ಅಂದ್ರೆ ಸರ್, ಜಾತಿ ಹೆಸರಲ್ಲಿ ಹೊಡಿತಾರೆ, ಧರ್ಮದ ಹೆಸರಲ್ಲಿ ಹೊಡಿತಾರೆ, ಬೇರೆ ಬೇರೆ ಪಂಗಡಗಳ ಹೆಸರಲ್ಲಿ ಹೊಡಿತಾರೆ. ಹೌದಲ್ವಾ? ಈಗ ಊಟದಲ್ಲೇ ಹೆಂಗ್ ಮಾಡ್ತಾರಲ್ಲ. ಹೌದು, ಈಗ ಊಟದಲ್ಲೇ ಪಂಕ್ತಿ ಭೇದ ಅಂತ. ಹೌದಲ್ವಾ ಸರ್? ಈಗ ನಾವು ಟ್ರೈನ್ ಅಲ್ಲೇ ಹೋಗ್ತಾ ಇದೀವಿ. ನೀವು ಯಾವ ಜಾತಿ ಅಂತ ಕನೆಕ್ಟ್ ಆಗ್ಲಿಲ್ಲ, ವಿಚಾರಗಳಿಗೆ ಕನೆಕ್ಟ್ ಆಗ್ತಾ ಇದೀವಿ ನಾವು. ಹೌದಲ್ವಾ ಸರ್? ಮನುಷ್ಯರಾಗಿ ಉಳಿತಾ ಇಲ್ಲ, ಎಲ್ಲಾ ವಿಚಾರದಲ್ಲಿ ಹೊಡೆದಾರೆ. ಯಾಕೆಂದ್ರೆ ಅವ್ರಿಗೆಲ್ಲ ಆಲ್ರೆಡಿ ಅವ್ರನ್ನ ಬೇರೆ ಲೆವೆಲ್ಗೆ ತಗೊಂಡೋಗಿದ್ದಾರೆ. ಅವರು ನಾನ್ ಟ್ಯಾಕ್ಸ್ ಕಟ್ತಾ ಇದೀನಿ ಅನ್ನೋದು ಗೊತ್ತಿಲ್ಲ ಅವರಿಗೆ. ಆ ವಿಷಯಗಳು ನಮ್ಮ ಎಲ್ಲೂ ಸಬ್ಜೆಕ್ಟ್ ಅಲ್ಲಿ ಬರಲ್ಲ ಸರ್. ಆಕ್ಚುಲಿ ನೀವು ಯಾವ್ದು ಬಯಾಲಜಿ, ಬಾಟ್ನಿ ಲೆಕ್ಚರರ್ ಅಲ್ಲ. ಈಗ ನಮ್ಮಲ್ಲಿ ಪಾಠ ಮಾಡ್ಬೇಕಾರೆ ಸರ್, ಆಕ್ಚುಲಿ ನೀವು ಕಾಮರ್ಸ್ ಸ್ಟೂಡೆಂಟ್ಸ್ ಇದಾರೆ, ಸೈನ್ಸ್ ಸ್ಟೂಡೆಂಟ್ಸ್ ಇದಾರೆ, ಆರ್ಟ್ಸ್ ಸ್ಟೂಡೆಂಟ್ಸ್ ಬರ್ತಿದಾರೆ ಸರ್ ಔಟ್ಪುಟ್. ಈಗ ನೋಡಿ, ಇದೊಂದು ದೊಡ್ಡ ದುರಂತ. ಕನ್ನಡ ಮೀಡಿಯಂ ಓದಲ್ಲ, ಅಲ್ಲಿ ಆರ್ಟ್ಸ್ ಸ್ಟೂಡೆಂಟ್ಸ್ ಬರ್ತಾ ಇಲ್ಲ, ಎಲ್ಲ ಸೈನ್ಸ್ ಹೋಗ್ತಾರೆ, ಕಾಮರ್ಸ್ ಹೋಗ್ತಾರೆ, ಇಂಜಿನಿಯರ್ ಹೋಗ್ತಾರೆ, ಡಾಕ್ಟರ್ ಹೋಗ್ತಾರೆ. ಅಂದ್ರೆ ಎಷ್ಟು ಮಟ್ಟಿಗೆ ನೆಕ್ಸ್ಟ್ ನೀವ್ ಹೇಳ್ಬೋದು ಸರ್, ಸಂವಿಧಾನದ ಒಂದು ಪೀಠಿಕೆ ಇಟ್ಟಿರ್ತೀವಿ, ಪಾಠ ಇಟ್ಟಿರ್ತೀವಿ, ಅದಿಟ್ಟಿರ್ತೀವಿ, ಪೀಠಿಕೆ ಓದಿಸ್ತಾ ಇದೀವಿ. ಪೀಠಿಕೆ ಏನು ಅಂತ ಅರ್ಥ ಆದ್ರೆ ತಾನೇ ಅವರಿಗೆ. ಇಲ್ಲಿ ಇಷ್ಟ್ರ ಮಟ್ಟಿ ನಮ್ಮನ್ನೆಲ್ಲ ಚೇಂಜ್ ಆಗಿದೆ. ಈಗ ಓದಿರೋರಿಗೆ ಇಷ್ಟೆಲ್ಲ ಆ ವಿಷಯಗಳು ಗೊತ್ತಾಗ್ತಾ ಇಲ್ಲ. ಈ ಯಾರು MLA ಬಂದ ತಕ್ಷಣ ಹೂನಾರ ಹಾಕ್ರಿ, ಚಪ್ಪಳೆ ಹೊಡಿರಿ, ಆಪಲ್ ಹಾರ ಹಾಕ್ಬಿಡ್ರಿ, ಜೈ ಅಂದ್ಬಿಡ್ರಿ, ಅಷ್ಟೇ ಅಲ್ವಾ? ಇದಾಗಬಾರ್ದು. ಅವ್ನು ನಮ್ ಕೆಲಸಗಾರ. ಪರಫೈಲಿ ಹೆಂಗ್ ಮಾಡ್ತೀಯ, ಏನ್ ಮಾಡ್ತೀಯ? ಪ್ರಜಾಕೀಯ ಏನ್ ಹೇಳ್ತಾ ಇದೆ ಅಂದ್ರೆ, ಒಬ್ಬ ಎಲೆಕ್ಟೆಡ್ ಮೆಂಬರ್ನು ಕೂಡ ನೀನೇ ಆಯ್ಕೆ ಮಾಡ್ಬೇಕು. ಉಪೇಂದ್ರ ಇಲ್ಲಿ ಬಂದು ಬಿ ಫಾರ್ಮ್ ಕೊಡಲ್ಲ ಸರ್. ಆ ಆಪ್ ಮುಖಾಂತರ ನೀವು ನಿಮ್ಮ ಕ್ಷೇತ್ರಕ್ಕೆ, ಉದಾಹರಣೆ ನಿಮ್ ಕ್ಷೇತ್ರ ಯಾವ್ದು ಸರ್? MLA ಕ್ಷೇತ್ರ. ಅದೇ ನನಗೆ ಇಲ್ಲಿ MP MLA ಯಾವ ಜಿಲ್ಲೆ ಹೇಳ್ಬಿಡಿ, ಅದು ಗೊತ್ತಾಗುತ್ತೆ. ಅದ್ರ ಮೈಸೂರು ಜಿಲ್ಲೆ ಅಂತ ತಿಳ್ಕೊಳ್ಳಿ. ನೀವು ಅಲ್ಲಿ ವೋಟಿಂಗ್ ಇದೆ ಅಂತ ತಿಳ್ಕೊಳ್ಳಿ. ಅಲ್ಲಿ ಯಾರು MLA ಆಗ್ಬೇಕು ಅಂತಲೂ ಕೂಡ ಆ MLA ಕ್ಷೇತ್ರಕ್ಕೆ ಬರೋನು ಈ ಆಪ್ ಮುಖಾಂತರ ಒಳಗ್ ಬರ್ತಾನೆ. ನಾನು ಹಿಂಗೆ ಕೆಲಸ ಮಾಡ್ತೀನಿ, ಒಂದು SOP ಇದೆ ಸರ್, ಸ್ಟ್ಯಾಂಡರ್ಡ್ ಆಪರೇಟಿಂಗ್ ಪ್ರೊಸೀಜರ್ ಇದೆ. ಈ ರೀತಿ ಕೆಲಸ ಮಾಡ್ತೀನಿ, ಮಾಡ್ದಂಗಿದ್ರೆ ನಾನು ರಾಜೀನಾಮೆ ಕೊಡ್ತೀನಿ 6 ತಿಂಗಳಲ್ಲಿ. ಮತ್ತೆ ನಿಮಗೆ ಅವ್ನ್ ಚಾನ್ಸ್ ಕೊಟ್ಟು ನೋಡ್ಬೋದು. ಮಾಡಲ್ಲ, ಸೆಲೆಕ್ಷನ್ ನೀವೇ ಮಾಡ್ತೀರಾ ಅವನ್ನ. ಬಿ ಫಾರ್ಮ್ ಕೊಡೋದು ಹೈಕಮಾಂಡ್ ಅಂತ ಹೇಳಿ 10 ಸತಿ ಹೋಗ್ತಾರಲ್ಲ ಸರ್, ಹೈಕಮಾಂಡ್ ಹೋಗಕ್ಕೆ ಎಷ್ಟು ದುಡ್ಡು ಕೊಡ್ತಾರೆ? ಕೆಲಿಕೆ ಅದ್ ಯಾರ ದುಡ್ಡು? ನಿಮ್ದು ಹೈಕಮಾಂಡ್ ಹೋಗಿ ನಮ್ ದುಡ್ಡು ಯಾಕೆ ಖರ್ಚು ಮಾಡ್ತೀರಾ? ನೀವು ಟೀ ಕುಡಿಯಕ್ ಹೋಗ್ತೀರಾ, ಮಾತುಕತೆ ಮಾಡಕ್ ಹೋಗ್ತೀರಾ, ಟಿಫನ್ ಮಾಡಕ್ ಹೋಗ್ತೀರಾ? ಹೈಕಮಾಂಡ್ ಯಾರು? ನಾವಲ್ವಾ? ನಾವ್ ಹೈಕಮಾಂಡ್. ಈ ಹೈಕಮಾಂಡ್ ನ ಮತ್ತೆ ಬಿಟ್ರು, ನಮ್ಮನ್ನ ತೆಗೆದು ಹೊರಕಿಟ್ಟು ನಿಮಗೋಸ್ಕರ ನಾವು 0 ಟ್ರಾಫಿಕ್ ಮಾಡ್ಕೊಂಡು ಓಡಾಡ್ತಿದೀವಿ. ಟ್ರೈನ್ ಯಾವ್ದೋ ಒಂದ್ ಬಿಡ್ತಾರೆ, ತುಂಬ್ಕೊಂಡು ಓಡಾಡ್ತಾರೆ, ಅಥವಾ ಇನ್ನೇನೋ ಈ ತರ. ನಿಮಗೆ ಏನ್ ಸಮಸ್ಯೆ ಇದೆ? ಆಕ್ಚುಲಿ ಒಂದು ಅನೌನ್ಸಿಯೇಷನ್ ಸಿಸ್ಟಮ್ ಇರ್ಬೋದಿತ್ತಲ್ಲ ಸರ್. ನಾನು ನಿಮಗೆ ಹೇಳ್ದೆ ಸರ್, ಬೀರೂರ್ ಬಂದ್ರೆ ನನ್ನ ಎದ್ದೇಳಿಸಿ ಅಂತ ಹೇಳಿದೆ, ಹೌದಲ್ವಾ? ಅನೌನ್ಸಿಯೇಷನ್, ಈ ಟ್ರೈನ್ ಇಂಥ ನಿಲ್ದಾಣಕ್ಕೆ ಬಂದಿದೆ ಅಂತ ಅನೌನ್ಸ್ ಹೇಳ್ಬೋದಿತ್ತಲ್ವಾ? ಎಷ್ಟು ಜನ ಇಂಜಿನಿಯರ್ಸ್ ಆಗ್ತಿದ್ದಾರೆ. ಆಕ್ಚುಲಿ ನಾನು ಎಲೆಕ್ಟ್ರಿಕಲ್ ಅಂಡ್ ಎಲೆಕ್ಟ್ರಾನಿಕ್ಸ್ ಮಾಡ್ಕೊಂಡು ನಾನು ಪ್ರಾಜೆಕ್ಟ್ ಮಾಡಕ್ ಹೋದಾಗ ನನ್ನ ಬೇರೆ ರೀತಿ ನೋಡಿದ್ದು. ಅಂದ್ರೆ ಇಲ್ಲಿ ಅರ್ಹತೆ, ವಿದ್ಯಾಭ್ಯಾಸ, ಬೇರೆ ಬೇರೆ ವಿಷಯಗಳಿಗೆ ಇರ್ಬೇಕಾದಂತ ಮಾನ್ಯತೆಗಳನ್ನ ಕೊಡ್ತಾ ಇಲ್ಲ. ಈ ದೇಶದಲ್ಲಿ ಯಾರೋ ಪಕ್ಷದವ್ರು ಬಂದ್ರೆ ಯಾವ್ದೋ ಒಂದು ಪಾಠ ಇಡ್ತಾರೆ, ಈ ಆಗ್ತೋ ಪಕ್ಷದವ್ರು ಬಂದ್ರೆ ಈ ಪಾಠ ಇಡ್ತಾರೆ. ಇದಲ್ಲ ಸರ್. ಟೆಕ್ನಿಕಲಿ ನಮ್ಮನ್ನ ಸ್ಟ್ರಾಂಗ್ ಮಾಡೋಂತ ಪಾಠಗಳಿಲ್ಲ, ಅಥವಾ ನಮ್ ಸಮಾಜ ಏನ್ ನಡೀತಾ ಇದೆ ಅದನ್ನ ಪ್ರಾಕ್ಟಿಕಲಿ ಹೇಳೋ ಪಾಠಗಳಿಲ್ಲ. ಎಲ್ಲೋ ಒಂದ್ ಕಡೆ ನಮ್ಮನ್ನ ಯಾಮಾರಿಸ್ತಾ ಇದಾರೆ. ತುಂಬಾ ಹಾಸ್ಪಿಟಲೈಸೇಷನ್, ಒಂದ್ಸತಿ ಆಸ್ಪತ್ರೆ ಅಂತ ಬಂತು ಅಂದ್ರೆ ಸರ್ಕಾರದ ಮೇಲೆ ಯಾಕೆ ಡಿಪೆಂಡ್ ಆಗ್ತಾ ಇದೀವಿ, ಶಿಕ್ಷಣದ ಮೇಲೆ ಖಾಸಗೀಕರಣ ಆಗ್ತಾ ಇದೆ. ಈ ಎಲ್ಲಾ ಖಾಸಗೀಕರಣದಿಂದ ನಾವ್ ಎಲ್ಲಿಗೆ ಹೋಗ್ತಾ ಇದೀವಿ? ಕೋಟಿಗಟ್ಟಲೆ ದುಡ್ಡಿದೆ ಸರ್. ನಮ್ ಬಜೆಟ್ ಎಷ್ಟು ಅಂತ ನಾವು ಕೇಳಿದ್ರೆ 0ಗಳು ಎಣಿಸಿದ್ರು ನಮಗೆ ಇನ್ನೂ ಲೆಕ್ಕ ಹಾಕಕ್ ಗೊತ್ತಿಲ್ಲ, ಅಷ್ಟು ಮಟ್ಟಿಗಿದೆ. ಜನ ಫುಲ್ ಟ್ಯಾಕ್ಸ್ ಅಷ್ಟು ಕಟ್ತಾ ಇದೀವಿ, ಆದ್ರೂ ಏನೂ ಆಗಿಲ್ಲ. ಒಂದೊಂದ್ಸರಿ ಎಲ್ಲ ರೆಡಿ ಮಾಡ್ಕೊಂಡು ಅದ್ಭುತ ಸೃಷ್ಟಿ ಆಗುತ್ತೆ ಸರ್. ಅದ್ಭುತ ಸೃಷ್ಟಿ ಆಗ್ಬೇಕು ಅಂದ್ರೆ ಇನ್ವೆಸ್ಟ್ಮೆಂಟ್ ಬಿಡ್ಬೇಕು ಅಂತ ಉಪೇಂದ್ರ ಅವರು
ಪ್ರಜಾಕಿ ಅಂತ ಒಂದು ಆಪ್ ನ ಒಂದು 13-30 MB ಆ್ಯಪ್ ಇದೆ. ಆಪ್ ಅಲ್ಲಿ ಹೋಗಿ ನಿಮ್ಮ ಸ್ಟೋರೇಜ್ ಅಲ್ಲೋಗಿ ನೀವು ನಿಮ್ ಕಾರ್ಮಿಕ ನೋಡ್ಬೋದು. ಕಾರ್ಮಿಕ ಅಂತ ಹೆಸರಿಟ್ಟಿದ್ದಾರೆ. ಅವ್ನ MLA MP ಪ್ರತಿನಿಧಿ ಅಂತೂ ಹೇಳಿ ನಿಮ್ಮ ಕಾರ್ಮಿಕ ಅವನು. ಅವನಿಗೆ ಸಂಬಳ ಕೊಡ್ತೀವಿ 2 ಲಕ್ಷ ಏನು ಆಪ್ ಅಲ್ಲಿ ಹೋಗಿ ನಿಮ್ ಮೈಸೂರು ಜಿಲ್ಲೆಯಲ್ಲಿ ನಮ್ದು ಉದಾಹರಣೆ ನಂದು ಹೇಳ್ಬಿಡ್ತೀವಿ. ಉಡುಪಿ ಚಿಕ್ಕಮಗಳೂರು ಕ್ಷೇತ್ರದಲ್ಲಿ 31 ಜನ ಆಸ್ಪಿರೆಂಟ್ಸ್ ಬಂದಿದ್ದಾರೆ. ಅಂದ್ರೆ ಈ ತರ ಆಗ್ತೀನಿ ಅಂತಿದ್ದಾರೆ. ನಮ್ ತರೀಕೆರೆಯಲ್ಲಿ 4 ಜನ ಬಂದಿದ್ದಾರೆ. ಅವ್ರು ನಾನು ನೋಡ್ತೀನಿ, ಹೆಂಗ್ ಮಾಡ್ತೀಯಪ್ಪ, ಹೆಂಗ್ ಮಾಡಲ್ಲ ಕೆಲಸ ನಾನು ಕೇಳ್ತೀನಿ. ಅವನ ಹಣ, ಬ್ಯಾಕ್ ಗ್ರೌಂಡ್, ಅವನ ಇತಿಹಾಸ ಎಲ್ಲ ನೋಡಲ್ಲ ನಾನು ನೋಡೋದಿಷ್ಟೇ. ನೀನ್ ಹೆಂಗ್ ಮಾಡ್ತೀಯಾ, ಯಾವಾಗ ಕೊಡ್ತೀಯಾ, ಮಾಡ್ದಂಗಿದ್ರೆ ರಾಜೀನಾಮೆ ಕೊಟ್ಟು ಹೋಗ್ತೀಯಾ. ರೈಟ್ ಟು ರೀಕಾಲ್ ಸಂವಿಧಾನದಲ್ಲಿ ಇನ್ನು ಬಂದಿಲ್ಲ, ಬರ್ಬೇಕು ಅನ್ನೋದು ಹೇಳ್ತಿದ್ದಾರೆ. ಮಾಡ್ದಂಗಿದ್ರೆ ಕೆಲಸನ ಕೆಳಗೆ ಇಳಿಸ್ಬೇಕು. ಅವ್ನ ಆ ಎದರಿಕೆ ಹೇಳಿರ್ಬೇಕು. SOP ಪ್ರಕಾರ ಕೆಲಸ ಮಾಡ್ಬೇಕು. ಈ ಎಲ್ಲಾ ಮಾನದಂಡಗಳನ್ನ ಅದ್ರಲ್ಲಿ ಇಟ್ಟಿದ್ದಾರೆ. ಅವ್ರನ್ನ ನಾವೇ ಆಯ್ಕೆ ಮಾಡ್ತೀವಿ. ಅವ್ನು ಯಾರನ್ನ ನೀವು ಹೆಚ್ಚು ರೇಟಿಂಗ್ಸ್ ಕೊಡ್ತೀರಾ ಅವನಿಗೆ ಬಿ ಫಾರಂ ಕೊಡ್ತಾರೆ. ಅವನು ಎಲೆಕ್ಷನ್ ನಿಲ್ತಾನೆ. ಅವ್ನು ಎಲೆಕ್ಷನ್ ನಿಂತ್ಮೇಲೆ ಅವ್ನು ಕೆಲಸ ಮಾಡ್ತಾನೆ ಇಲ್ಲ. ಈಗ ಉದಾಹರಣೆ ಒಂದು ಬ್ರಿಡ್ಜ್ ಮಾಡ್ಬೇಕು. ಬ್ರಿಡ್ಜ್ ಮಾಡ್ಲಾ ಅಥವಾ ಅಲ್ಲೊಂದ್ ಕೆರೆದೇನೋ ಬೇರೆ ಏನೋ ಕೆಲಸ ಮಾಡ್ಬೇಕು, ಅದನ್ನ ಮಾಡ್ಲಾ. ಹಣ ಬಂದಿದೆ ನಿಮ್ ಗ್ರಾಮ ಪಂಚಾಯತಿಯಲ್ಲಿ ಉದಾಹರಣೆ. ಈ ದುಡ್ಡು ಹೆಂಗ್ ಖರ್ಚು ಮಾಡ್ಲಿ ನಿಮ್ಮನ್ ಕೇಳಿ ಕೆಲಸ ಮಾಡ್ಬೇಕು. ನನಗೆ ಬಂದಂಗ್ ತಿಳುವಳಿಕೆ, ನಾನು ಬುಲೆಟ್ ಟ್ರೈನ್ ಬಿಡ್ಬಿಡ್ತೀನಿ, ನಾನು ಇನ್ನೇನ ಅಲ್ಲಲ್ಲ. ನನಗೆ ಮೈಸೂರು ಟು ಶಿವಮೊಗ್ಗಕ್ಕೆ ಯಾವ ಟ್ರೈನ್ ಬೇಕು ಫಸ್ಟ್ ಅದನ್ನ ಕೇಳು. ಅದು ಎಷ್ಟು ಸ್ಪೀಡ್ ಆಗಿ ಹೋಗ್ಬೇಕು ಕೇಳು. ಅದು ಈ ತರ ಟೆಕ್ನಾಲಜಿ ಬಳಸೋದಕ್ಕೆ ಎಷ್ಟು ದುಡ್ಡಿದೆ ಅಂತ ಹೇಳು. ಹೌದಲ್ವಾ? ಈ ರೀತಿ ಆಗ್ಬೇಕು. ನಾವ್ ಏನ್ ಮಾಡ್ಬಿಡ್ತೀವಿ, ಒಂದಿನಕ್ಕೆಲ್ಲ ಯಾಮಾರ್ಬಿಡ್ತೀವಿ, ಅದ್ ಮಾಡ್ಬಿಡ್ತೀವಿ, ಇದ್ ಮಾಡ್ಬಿಡ್ತೀವಿ. ನೀನ್ ಹೆಂಗ್ ಮಾಡ್ತೀಯ ಹೇಳು, ಯಾವ ಮಾಡ್ತೀಯ ಹೇಳು. ಮಾಡ್ದಂಗಿದ್ರೆ ಕೆಳಗೆ ಇಳ್ದೋಗ್ತೀಯ. ಸುಮ್ಮನೆ ನಾವ್ ಹೇಳ್ಬೋದು, ಈಗ ನಾನು ಅದ್ ಮಾಡ್ಬಿಡ್ತೀನಿ, ಸಿಂಗಾಪುರ್ ಮಾಡ್ಬಿಡ್ತೀನಿ. ನನ್ ಸಿಂಗಾಪುರ್ ಮಾಡ್ಬಿಡ, ನನ್ನ 100ನ್ನ ಮೂಲಭೂತ ಸೌಕರ್ಯದಲ್ಲಿ ನಿಮ್ಗೆ ಸ್ಯಾಟಿಸ್ಫ್ಯಾಕ್ಷನ್. ಈ ವಿಷಯಗಳನ್ನ ನಾವ್ ಈಗ ನೀವ್ ಹೇಳಿದ್ರಿ ಪ್ರಜಾಕೀಯ ಗೊತ್ತಿಲ್ಲ ಅಂದ್ರಿ. ಇದು ಯಾವ್ದಾದ್ರು ಟಿವಿಯಲ್ಲಿ ಬರ್ತಾ ಇದೆಯಾ? ಯಾಕೆ ತೋರಿಸ್ತಾ ಇಲ್ಲ ಹೇಳಿ? ಎಲ್ಲರೂ ಕೂಡ ಬಿಸ್ನೆಸ್, ಅವ್ರದ್ದು ಒಂದು ಬಿಸ್ನೆಸ್. ಇದನ್ನೇನೋ ತೋರಿಸಿರಿ ಅಡ್ವರ್ಟೈಸ್ಮೆಂಟ್, ಇದನ್ನೇನೋ ತೋರಿಸಿರಿ ಅಡ್ವರ್ಟೈಸ್ಮೆಂಟ್. ಇವ್ರಿಗೆ ಪಾರ್ಟಿ ಫಂಡ್ ಲಕ್ಷಾಂತರ ಕೋಟಿ ಇದೆ. ಯಾರು ಕೊಟ್ಟು? ನಾವೆಲ್ಲ ಕೊಟ್ಟಿದ್ವಿ ಯಾವ ತರ ಪಾರ್ಟಿ ಫಂಡ್? ಮತ್ತೆ ಎಲ್ಲಿಂದ ಬಂತು? ಈ ಪಕ್ಷದ ಪಾರ್ಟಿ ಫಂಡ್ ಅಷ್ಟು, ಆ ಪಕ್ಷದ ಪಾರ್ಟಿ ಫಂಡ್ ಇಷ್ಟು. ಪ್ರಜಾಕೀಯಕ್ಕೆ ಪಾರ್ಟಿ ಫಂಡೇ ಇಲ್ಲ ಸರ್. ಸಭೆ ಮಾಡಲ್ಲ, ಸಮಾರಂಭ ಮಾಡಲ್ಲ, ಗದ್ದಲ ಇಲ್ಲ, ಗಲಾಟೆ ಇಲ್ಲ. ಇಲ್ಲಿ ಉತ್ತಮ ಪ್ರಜಾಕೀಯ ಪಕ್ಷದ UPP ಕಾನ್ಸೆಪ್ಟ್ ಇಷ್ಟೇ. ನೀವು ಇನ್ವಾಲ್ವ್ ಆಗ್ಬೇಕು. ಒಬ್ಬ ಪ್ರಜೆಯಾಗಿ ನನ್ನ ಕ್ಯಾಂಡಿಡೇಟ್ ಯಾರನ್ನ ಆಯ್ಕೆ ಮಾಡ್ತೀನಿ ಅಲ್ಲಿ ಇನ್ವಾಲ್ವ್ ಆಗ್ಬೇಕು. ಅವ್ನು ಕೆಲಸ ಮಾಡ್ತಾನೆ. ಒಂದ್ 10 ನಿಮಿಷ ಸರ್, ಒಂದ್ ಮೊಬೈಲ್ ಒಂದು ಒಂದು ಇದನ್ನ ಕೊಡಕ್ಕಾಲ್ವಾ ನೀವು? ಏನೋ ಇದು ಬೇಕಾ ರೇಟಿಂಗ್ಸ್ ಕೊಡಕ್ಕಾಲ್ವಾ? ಅವ್ನ ಅದ್ರ ಮೇಲೆ ಕೆಲಸ ಮಾಡಕ್ಕಾಲ್ವಾ? ಎಲ್ಲ ಪಾರದರ್ಶಕವಾದ ಆಡಳಿತ ಕೊಡಕ್ಕಾಗಲ್ವಾ? ಕೊಡ್ಬೋದಲ್ವ ಸರ್? ಇವತ್ತು ಕೊಡ್ಬೋದು. 10 ವರ್ಷದಿಂದ ಕೊಡಕ್ತಿರಲ್ಲ. ಇವತ್ತು ಕೊಡ್ಬೋದು. ನಾನು ಯಾವ ಟ್ರೈನಲ್ಲಿ ಹೋಗ್ತೀನಿ, ಎಷ್ಟರಲ್ಲಿ ಹೋಗ್ತೀನಿ, ಯಾವ ಬೋಗಿಯಲ್ಲಿ ಹೋಗ್ತೀನಿ ಅಂತ ಇವತ್ತು ಕಂಡಿಡಿಬಹುದು. ಈ ವಿಚಾರಗಳನ್ನ ಹೇಳ್ತಾ ಇದನ್ನ ಸರಿ ಮಾಡೋದಕ್ಕೆ ಒಂದ್ ನೆಲೆಗಟ್ಟಲ್ಲಿ ಈ ಪ್ರಜಾಕಿ ಅಂತ ಬಂದಿದೆ. ಆಕ್ಚುಲಿ ನನ್ನ ಸ್ಟೇಷನ್ ಬಂದು ವಿಡಿಯೋ ಎಂಡ್ ಮಾಡೋಣ ಸರ್. ಹಂಗೆ ನಿಮಗೆ ಮಾತಾಡ್ತೀನಿ, ನಾನು ಬೇರೆ ವಿಷಯಗಳು ಇದಾವೆ ಮಾತಾಡ್ತೀನಿ. ಓಕೆ ಸರ್, ನಿಮಗೆ ಏನನ್ಸುತ್ತೆ ಈ ವಿಷಯ? ನಿಮಗೆ ತಲುಪಿದ್ಮೇಲೆ 4 ಜನ ತಲುಪಿಸ್ಬೇಕು ಅಂತ ಅನಿಸ್ತಾ ಇದೆಯಾ? ಒಳ್ಳೇದು. ಜನಕ್ಕಾಗಿ ಬಂದು ಉಪಯೋಗಿಸ್ಬೇಕು. ಜನಗಳಿಗೆ ಅದು ವಾಪಸ್ ಹೋಗ್ಬೇಕು. ಒಂದು ಒಳ್ಳೆ ಎಜುಕೇಶನ್, ಒಳ್ಳೆ ಸಿಸ್ಟಮ್ ಯಾರಿಗ್ ಬೇಡ ಸರ್? ಆದ್ರೆ ಜನನೇ ಸರಿ ಇಲ್ಲ ಅಂತ ನಾವ್ ಹೆಂಗ್ ಅನ್ಕೊಂತೀವಿ? ಜನಗಳಿಗೆ ಈ ಎಜುಕೇಶನ್ ಕೊಡಿ, ಆಗುತ್ತೆ, ಬದಲಾವಣೆ ಆಗುತ್ತೆ, ವಿದ್ಯಾವಂತರಾಗ್ಬೇಕು. ಹೌದಲ್ವಾ ಸರ್? ಈ ಏನೋ ಓದಿರ್ಬೇಕು ಅಂತಲ್ಲ ಸರ್ ನಾವು ಹೇಳ್ತಾರೆ. ಅಟ್ಲೀಸ್ಟ್ ಕಾಮನ್ ಸೆನ್ಸ್ ಅಥವಾ ಒಂದ್ ಸಣ್ಣ ವಿಚಾರ, ಅವ್ನು ಯಾರು, ಅವ್ನು ಏನು, ಈ ವಿಚಾರಗಳು. ಈಗ SIR ಮಾಡ್ತಾ ಇದಾರಲ್ವಾ ಸರ್? ವೋಟ್ ಹಾಕೋದ್ ಏನಕ್ಕೆ ಅಂತ ನಿಮಗೆ ಗೊತ್ತಿದ್ರೆ ಆ ಜವಾಬ್ದಾರಿ ಗೊತ್ತಿದ್ರೆ ನೀವು ಕಳ್ಳೋಟೆ ಆಗ್ತಿರ್ಲಿಲ್ಲ, ಕಳ್ಳೋಟ್ ನಡೀತಾನೆ ಇರ್ಲಿಲ್ಲ. ಆ ವೋಟಿನ ಜವಾಬ್ದಾರಿ ಗೊತ್ತಿದ್ರೆ ಅದಿಷ್ಟು ದಿನ ಯಾರೋ ವೋಟರ್ ID ಮಾಡ್ಸ್ಕೊಂಡಂಗೆ ಇರ್ತಾನೆ ಇರ್ಲಿಲ್ಲ, ಅಥವಾ ಇನ್ನೇನೋ ಆಗ್ತಾ ಇರ್ಲಿಲ್ಲಲ್ಲ. ಓಕೆ ಥ್ಯಾಂಕ್ ಯು. ನಿಮ್ಮ ಹೆಸರು ಗೊತ್ತಾಗಿಲ್ಲ ಸರ್? ಮನು ಅಂತೇಳಿ. ವೀಕ್ಷಕರೇ ನೋಡಿ, ಈಗ ನಮ್ ಜವಾಬ್ದಾರಿ ಇದೆ. ಈ ತರ ವಿಷಯ ಗೊತ್ತಿಲ್ಲದಂತ ವಿಚಾರವಂತರ ಆಗಂತ ಆಸೆ ಪಟ್ಟವ್ರಿಗೆ ವಿಷಯಗಳನ್ನ ತಿಳಿಸೋಣ. ಇನ್ ಮುಂದೆ ಅವ್ರು ನೋಡ್ತಾರೆ, ಅವ್ರು 4 ಜನ ಕೇಳೇ ಹೇಳ್ತಾರೆ, ನನ್ ಕೆಲಸ ನಾನು ಮಾಡಿದೀನಿ ಸರ್, ಈ ದೇಶದ ಪ್ರಜೆಯಾಗಿ ನಾನೊಂದು ಈ ಕೆಲಸ ಮಾಡಿದೀನಿ, ನಿಮಗೆ ಈ ಜವಾಬ್ದಾರಿನ ಬಿಟ್ಟಿದ್ದೀನಿ, ಮುಂದೆ ನೀವು ಮಾಡ್ತಾ ಹೋಗಿ. ಧನ್ಯವಾದ. ಥ್ಯಾಂಕ್ ಯು. ಪ್ರಜೆಗಳಿಂದ ಪ್ರಜಾಕೀಯ, ಪ್ರಜೆಗಳಿಗಾಗಿ ಪ್ರಜಾಕೀಯ, ಪ್ರಜೆಗಳಿಗೋಸ್ಕರ ಪ್ರಜಾಕೀಯ, ಮಟ್ಟ ಹಾಕಲು ರಾಜಕೀಯ. ನಮ್ಮಿಂದ ನಮಗ